ಹಾಯ್ ಫ್ರೆಂಡ್ಸ್, ಇವತ್ತು ಮೂರನೇ ಸೋಮವಾರ, ಕಾರ್ತಿಕ ಸೋಮವಾರದ ದಿನ ನಮ್ಮೂರಿನ ಹತ್ತಿರ ಇರೋ ತಾಯಿ ಮುದ್ದಮ್ಮ ಶರಣ ದೇವಸ್ಥಾನಕ್ಕೆ ಮತ್ತು ನಮ್ಮೂರಲ್ಲಿರೋ ಶಿವಮೂರ್ತಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ನಾನು ಮತ್ತು ನಮ್ಮ ಕೀರ್ತನ ಮತ್ತು ಪುಷ್ಪ 3 ಜನ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಇವಾಗ ದೊಡ್ಡಹಳ್ಳಿಗೆ ಬಂದ್ವಿ. ಇದು ನಮ್ಮೂರ ಹತ್ರ ಸಿಟಿ ಇದ್ದಂಗೆ. ಇದು ಇಲ್ಲೇ ಐಟಮ್ ಏನಿದ್ರು ನಾವು ತೊಗೊಳ್ಬೇಕು. ನಮ್ಮೂರಿಂದ ಏನೇ ಐಟಮ್ ಬೇಕಂದ್ರೂ ಇದೇ ಬರಬೇಕು. ಇದು ನಮ್ಮೂರ ಹತ್ರ ಇರೋ ಸಿಟಿ. ಇದು ನೆಕ್ಸ್ಟ್ ಉಯ್ಯಂಬಳ್ಳಿಗೆ ಹೋಗ್ತೀವಿ. ಈಗ ಆಲಹಳ್ಳಿ ಮುಗೀತು. ನೆಕ್ಸ್ಟ್ ಉಯ್ಯಂಬಳ್ಳಿ ಹತ್ರ ಇರೋ ಇದು ಕಲ್ಮಠ ವೀರಭದ್ರ ಸ್ವಾಮಿ ದೇವಸ್ಥಾನ. ಇದು ಹಳೆಯದು. ಇದು ಎಲ್ಲ ಮದುವೆ ಚೌಟ್ರಿಗಳಿದ್ದಂಗೆ ಆವಾಗ ನಡೀತಾಯಿತ್ತು. ಇವಾಗ ಯಾರೂ ಮಾಡ್ತಾಯಿಲ್ಲ. ಚೌಟ್ರಿಗಳೆಲ್ಲ ಕಟ್ಟಾದ್ಮೇಲೆ ಇಲ್ಲಿ ಮಾಡ್ತಾಯಿಲ್ಲ. ನನಗೆ ಬಿದ್ದೋಗ್ಬಿಟ್ಟಿದೆ. ಇನ್ನೇನು ದೇವಸ್ಥಾನ ಮಾತ್ರ ಇದೆ. ಮಠ ಎಲ್ಲ ಕ್ಲೋಸ್ ಆಗಿಬಿಟ್ಟಿದೆ. ನೆಕ್ಸ್ಟ್ ಉಯ್ಯಂಬಳ್ಳಿ. ಮುಂಚಿ ಜಲಪಾತ, ಮುಂಚಿ ಫಾಲ್ಸ್ ಇಲ್ಲ. ಉಯ್ಯಂಬಳ್ಳಿ ಹತ್ರ ಇದು ನಮ್ಮ ಅಜ್ಜಿ ಮನೆ, ನಮ್ಮಮ್ಮರ ತಾಯಿ ಮನೆ. ಇದು ನಮ್ಗೆ ಅಜ್ಜಿ ಹೋಗ್ಬೇಕಿದು. ಇದು ಅವ್ರ ಮನೆ ಇಲ್ಲೇ ಇದ್ದಾರೆ. ಈಗ ನಮ್ಮ ಅಕ್ಕರ ಮನೆಯೂ ಕೂಡ ಇದೇ ಆಗಿದೆ. ಈಗ ನೆಕ್ಸ್ಟ್ ಇಲ್ಲಿಂದ 5 ಕಿಲೋಮೀಟ್ರ್ ಹೋದರೆ ನಮ್ಮೂರು. ಹೀಗೆ ಸ್ಟ್ರೈಟ್ ಹೋದರೆ ಏಳುಗಳ್ಳಿ ಸಿಗುತ್ತೆ. ಅದು 3 ಕಿಲೋಮೀಟ್ರ್ ಇದೆ. ಏಳುಗಳ್ಳಿಗೆ ಹೋಗ್ತಾ ಇದ್ದೀವಿ. ಮತ್ತು ಇಲ್ಲಿ ಲೆಫ್ಟ್ ಸೈಡ್ ತಿರ್ಕೊಂಡ್ರೆ ಇಲ್ಲಿ ಆರ್ಚ್ ಇದೆ. ಈ ಆರ್ಚ್ ಒಳಗಡೆ ಹೋದರೆ ಏಳುಗಳ್ಳಿಗೆ ಹೋಗ್ಬೋದು. ಸ್ಟ್ರೈಟ್ ಹೋದರೆ ಸಂಗಮ ಚುಂಚಿ ಫಾಲ್ಸ್. ಹೀಗೆ ಹೋದರೆ 1 ಕಿಲೋಮೀಟ್ರ್ ಏಳುಗಳ್ಳಿ ತಾಯಿ ಮುದ್ದಮ್ಮ ದೇವಸ್ಥಾನ ಸಿಗುತ್ತೆ. ನೀವು ಹಾಕಿದ್ರಿ ಇದಕ್ಕೆ? ಹಾಂ. ನಿಧಿ ಇದೆ ಪುಷ್ಪ. ತೋರಿಸ್ತೀನಿ ನೋಡಿ ಪುಷ್ಪ. ತೋರಿಸ್ತೀನಿ. ನನ್ನ ಕಲ್ಲೈತೆ ಹೊಲದಲ್ಲಿ. ಒಂದು ಕಲ್ಲೈತೆ. ಈ ಕಲ್ಲೊಳಗಡೆ ಇದ್ರೊಳಗಡೆ ನಿಧಿ ಅದ. ಚಪ್ಪಡಿ ಕಲ್ಲ ಬರಲಿ. ಅದ್ರೊಳಗಡೆ ನೋಡ್ತೀಯಾ? ನಿಜ ಅಲ್ವೇ? ಅದೊಂದು ವಿಗ್ರಹ ಐತೆ ಒಳಗಡೆ. ಅದರಲ್ಲಿ ಬರ್ದವ್ರೆ. ಅದು ಓದ್ತಾ ಇದ್ರೆ ಅದು 3 ಅಕ್ಷರನೇ ಕೆಳಗಡೆ ಬೀಳ್ತಾ ಇರ್ತವೆ. ಅಷ್ಟುದ್ದ ಓದ್ಬಿಟ್ಟು ಬಿದ್ದೋಗ್ಬಿಟ್ಟವ. ಎದುರು ಕೋಡ್ ಹೊಂಟೋಗ್ಬಿಟ್ಟವ್ರೆ. ಮುಂದೆ ಓದಿಲ್ಲ. ಅಲ್ಲಿ ಕೆತ್ತಿ ನಿಧಿ ಇದೆ ಹಿಂಗೆ ಐತೆ ಅಂತ ಯಾವ ಥರ ತೆಗಿಬೇಕು ಅಂತ ಬರ್ದವ್ರೆ. ಅದು ಓದಿದ್ರೆ ಹಂಗೆ ಬಿದ್ದೋಗ್ತು ಅಂತ ಸರ್. ಇದೇನು ಬಂತು? ರಸ್ಸು ಕಣ ಹೋಗಿತ್ತು ಪುಷ್ಪ. ಫುಲ್ ರಸ್ಸು ಬಾಗಲಾಕ ಹೋಗಿರ್ತಾರಂತೆ ನೋಡು. ಕಿವಿ ರೋಗ ನೋಡಿ ಬೇಕು ನೋಡಿ. ಬಾಗ್ರಿ ಯಾರು ನಡಿಯಕ್ ಆಗಿದ್ದೀರ ಅವ್ರು ಕಳ್ಸ್ರಿ. ಯಾರು ಮುದುಕರು ಪದಕರು ಬಿಡ್ತಾರೆ. ಮಕ್ಳು ಎತ್ಕೊಂಡಿರು ಬಿಡ್ರಿ ಪಾಪ. ಮುದುಕರು ಮಕ್ಕಳು ಇಲ್ಲಿ ಒಬ್ರು ಕುತ್ಕೊಳ್ತೀನಿ. ನೀವು ಹಂಗೆ ಬಾವಾಗ್ರಿ ಬೇಕಾದ್ರೆ ಬಿಟ್ಕೊಡ್ತೀನಿ. ಈಗ ಒಬ್ರು ಅವ್ರೊಬ್ಬರು ನಾನು ಬಿಟ್ಕೊಡ್ತೀನಿ. ಬಾವಾಗ್ರಿ ಆ ಕಡೆ ಆಚೆ ಬಾವಾಗ್ರಿ ಹಂಗಾಚೆ ಹಂಗ ಅವ್ರೊಬ್ಬರು.
ಮುಗಿಸ್ಕೊಂಡು ಹಂಗೆ ಬಿಟ್ಟು ಹೋಗ್ಬಿಡೋಣ ನಡಿ. ನೋಡ ಚೇಂಜ್ ಇಲ್ಲ ಕಣವ. ಊಟ ಮಾಡ್ಬಿಡ್ತು. ನೀನು ನೋಡೋಗಿ ಕೊಡು ಕೊಡು ಮಾಡು ಹೊರಗಡೆ ಹಾಕು ಹೊರಗಡೆ ಹಾಕು. ಇವಾಗೆಲ್ಲ ಪೂಜೆ ಎಲ್ಲ ಮುಗೀತು. ಎಳ್ಗಳಿ ಪೂಜೆ ಎಲ್ಲ ಮಾಡ್ಕೊಂಡು ಫುಲ್ ರಶ್ ಇದೆ. ಇವಾಗ ಶಿವನ ಮೂರ್ತಿ ದೇವಸ್ಥಾನ ಹತ್ರ ಹೋಗ್ತಾ ಇದ್ದೀವಿ. ಹೌದು ಅದೇನು ಬೇಡ, ಇದೆ ಸಾಕು. ಅವೆಲ್ಲ ಕ್ಲೀನ್ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದೀವಿ. ಜೋರಾಗಿ ಹೇಳ್ಬೇಕು. ಶಿವನ ಮೂರ್ತಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಶಿವನ ಬೆಟ್ಟಕ್ಕೆ ಹೋಗ್ತಾ ಇದೀವಿ ಇವಾಗ. ನೋಡಿ ಫ್ರೆಂಡ್ಸ್, ನಮ್ಮ ಅಪ್ಪ ಯಾವ್ದಾದ್ರು ರೂಟಲ್ಲಿ ಹೋಗ್ತಾರೆ. ಮಳಂಬಾಳ ಅಂತ ಹೇಳು. ಮಳಂಬ ಹೇಳ್ತಾನೆ ಅದು ವೀರೇಶ್ವರ. ಹಂಗೆ ಹೇಳ್ಕಿರ್ತಾನೆ, ಏನಾದ್ರು ಒಂದು ಹೇಳ್ತಾರು. ನೋಡಿ ಫ್ರೆಂಡ್ಸ್, ಜೋರಾಗಿ ಹೇಳೋದು. ನೀವು ಒಳಗೆ ಹೇಳಿದ್ರೆ ಯಾರು ಕೇಳಿಸುತ್ತೆ? ಜೋರಾಗಿ ಹೇಳು. ಇವಾಗ ದೇವಸ್ಥಾನದ ಒಳಗಡೆ ಹೋಗೋಕ್ಕಾಗಿಲ್ಲ, ತುಂಬಾ ರಶ್ ಇತ್ತು. ಇವತ್ತು ಕಾರ್ತಿಕ ಸೋಮವಾರದಿಂದ ಫುಲ್ ರಶ್ ಇದೆ. ಅದಕ್ಕೆ ಒಳಗಡೆ ಎಲ್ಲ ವೀಡಿಯೋ ಮಾಡೋಕ್ಕಾಗಿಲ್ಲ. ಈಚೆಗಡೆ ಪೂಜೆ ಮಾಡೋದು ವೀಡಿಯೋ ಮಾಡಿಕೊಂಡು ಹಂಗೆ ಮತ್ತೆ ಈಗ ಶಿವಲ್ದಪ್ಪನ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ನಮ್ಮೂರ ಹತ್ರ. ಈಗ ಉಯ್ಯಂಬಳ್ಳಿ ಹತ್ರ ರೈಟ್ ತಿರ್ಕೊಂಡು 3 ಕಿಲೋಮೀಟ್ರ್ ಹೋದರೆ ಈಗ ಶಿವಲ್ದ ಮೂರ್ತಿ ದೇವಸ್ಥಾನ ಸಿಗುತ್ತೆ. ಮತ್ತು ನಮ್ಮೂರು ಫಸ್ಟ್ ಸಿಗುತ್ತೆ, ಆಮೇಲೆ ದೇವಸ್ಥಾನ ಸಿಗುತ್ತೆ. ಅದು ಹೊಂಟೈತಾರ ಚಿಕ್ಕರ ಹುಲಿ ಅಟ್ಯಾಕ್ ಮಾಡ್ಬಿಡದೆ ನಮ್ಮ ಕರೋನ. ಹುಲಿ ಎಲ್ಲ ಚಿತ್ರೆ ಚಿರ್ತೇನೆ ನೋಡಿಲಿ ಕತ್ತದ್ರೆ ಪರ್ಚ್ಬಿಡದೆ. ಇದ್ರ ಹೋಗಿ ಗುದ್ಬಿಡದೆ. ಹೋಗೋಳು ಬಿಡ್ಸ್ಕೊಂಡ್ಬಿಡೈತೆ. ಅವ್ರಿಗೆಲ್ಲ ಉಂಟ್ಕೊಬಿಡದೆ. ನೆಲ ಕಿತ್ಕೊಂಡ್ಬಿಡದೆ ವಿಷ. ನೋಡಿ ಮೆಟ್ರಿಗೆ ಹಾಕ್ಬಿಡೋದು ಬಾಯ್. ಇವಾಗ ನಮ್ಮೂರು ಸಿಕ್ತು. ಇದು ನಮ್ಮೂರು ನಮ್ಮ ಮನೆ. ಇದು ಇಲ್ಲಿ ನಮ್ಮ ಮನೆ ಎಲ್ಲ ಮಾತಾಡಿಸ್ಕೊಂಡು ಈಗ ಇಲ್ಲೆಲ್ಲ ಹಸುಗೆಲ್ಲ ಇದಾಗ್ಬಿಟ್ಟಿತ್ತು, ಚಿರತೆ ಎಲ್ಲ ಅಟ್ಯಾಕ್ ಮಾಡಿಬಿಟ್ಟಿತ್ತು. ಅದೆಲ್ಲ ನೋಡಿಕೊಂಡು ಮತ್ತು ಈಗ ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಕೋತಿಗಳಿದ್ದಾವೆ. ರೈಟ್ ಅಲ್ಲ ಒಳಗಡೆ ಆಫ್ ಮಾಡು. ದೊಡ್ಡರಹಳ್ಳಿ ಹತ್ರ ಇರೋರು ಅಯ್ಯಪ್ಪ ಸ್ವಾಮಿ ಇಲ್ಲಿ ಬಂದು ಕ್ಯಾಂಪ್ ಹಾಕಿದ್ರು. ಅವರೆಲ್ಲ ಇಲ್ಲಿ ಪೂಜೆಗೆಲ್ಲ ರೆಡಿ ಮಾಡಿದರು. ಹಂಗೆ ಪೂಜೆ ಮಾಡಿಸ್ಕೊಂಡು ದೇವಸ್ಥಾನದಲ್ಲಿ ಸ್ವಲ್ಪ ಹೊತ್ತು ಕೂತಿದ್ದು, ಪ್ರಸಾದ ತಿನ್ಕೊಂಡು ಆಮೇಲೆ ಮತ್ತೆ ವಾಪಸ್ ರಿಟರ್ನ್ ಬಂದ್ವಿ. ದೇವಸ್ಥಾನ ಒಂದು ರೌಂಡ್ ಹೊಡ್ಕೊಂಡು ಬಂದ್ವಿ 3 ಜನನು.
ಕೊಡ್ಕೊ. ಪುಷ್ಪ ಇವಾಗ ಆಂಜನೇಯ ಸ್ವಾಮಿಗೆ ಹೂವು ಮುಡಿಸಿ ಪೂಜೆ ಮಾಡ್ತಾ ಇದ್ದಾಳೆ. ಇದು ನಮ್ಮೂರು ಹೋಗೋ ಬೆಟ್ಟ ದಾರಿಲಿದೆ. ದೇವಸ್ಥಾನ ನೋಡಿ ಇಲ್ಲಿ ಕೆಳಗಡೆ ಇದೆ. ಆಂಜನೇಯ ಸ್ವಾಮಿ ದೇವಸ್ಥಾನ ಇಲ್ಲಿದೆ ನೋಡಿ ಕೆಳಗಡೆ, ಫುಲ್ ಡೌನಲ್ಲಿದೆ. ಅಲ್ಲಿ ಹೋಗೋಕ್ಕಲ್ಲ, ರೋಡಲ್ಲಿ ಹೋಗೋರೆಲ್ಲ ಇಲ್ಲೇ ನಿಂತು ಪೂಜೆ ಮಾಡಿ ಹೋಗ್ತಾರೆ. ಕೀರ್ತನ ಎಲ್ಲ ಮ್ಯಾಚ್ ಬಾಕ್ಸ್ ಇಲ್ವನೇ? ಮ್ಯಾಚ್ ಬಾಕ್ಸ್ ಇಲ್ಲ, ಹಂಗೆ ಕೈ ಮುಗಿ. ಕೀರ್ತನ ಅಯ್ಯೋ ಇವಳು ಆಯ್ಕೋತವಳೆ, ತೋರ್ಸು. ನಾನು ಕೊಡಲ್ಲ. ಬೇಡ ಕಿರ್ತಾರದಲ್ಲ. ದೇವಸ್ಥಾನ ಎಲ್ಲ ಪೂಜೆ ಮುಗಿಸ್ಕೊಂಡು ಹೊಲ್ದ ಹತ್ರ ಎಲ್ಲ ಹೋಗ್ಬಿಟ್ಟು ಪುಷ್ಪ ಒಂದೆರಡು ರೀಲ್ಸ್ ಮಾಡಿಕೊಂಡು ಫೋಟೋ ಹೊಡ್ಕೊಂಡು ಮತ್ತೆ ವಾಪಸ್ ಹೋಗ್ತಾ ಇದ್ದೀವಿ. ಇವತ್ತು 3ನೇ ಕಾರ್ತಿಕ ಸೋಮವಾರದಾಗಿದ್ದರಿಂದ ಎಳ್ಗಳ್ಳಿ ತಾಯಿಮುದ್ದ ದೇವಸ್ಥಾನ ಮತ್ತು ನಮ್ಮೂರ ಹತ್ರ ಇರೋ ಶಿವದ ಮೂರ್ತಿ ದೇವಸ್ಥಾನ ಎರಡೂ ದರ್ಶನ ಚೆನ್ನಾಗಿ ಮಾಡಿಕೊಂಡು ಮತ್ತೆ ನಮ್ಮೂರಲ್ಲಿ ಒಂದು ಸ್ವಲ್ಪ ಟೈಮ್ ಪಾಸ್ ಮಾಡಿಕೊಂಡು ಮತ್ತೆ ನಮ್ಮ ಹೊಲ್ದ ಹತ್ರ ಎಲ್ಲ ಹೋಗ್ಬಿಟ್ಟು ಎಲ್ಲ ದರ್ಶನ ಮಾಡಿಕೊಂಡು ಇವಾಗ ಮತ್ತೆ ನಾವು ಬೆಂಗಳೂರಿಗೆ ವಾಪಸ್ ಹೋಗ್ತಾ ಇದ್ದೀವಿ. ಇವತ್ತಿನ ವಿಡಿಯೋ ಆಗಿತ್ತು. ಮತ್ತು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್.